ಇಲ್ಲೆಲ್ಲ ಮಾತಾಡ್ಕೊಳಕ್ಕೆ ಶುರು ಮಾಡಿ ಕಿಶೋರ್ ಸರ್ಗೆ ಇದು ಜಲ ನೋಡೋಕೆ ಬರುತ್ತೆ ಅಂತ ಸುಮ್ಮನೆ ಇಲ್ಲ ಹಾಕಿದ್ರೆ ನಾವು 100 ಅಡಿಗೆ ಬಂದ್ಬಿಡ್ತಾರೆ. ಸೊ ಈ ಥರ ಮೂಢನಂಬಿಕೆಗಳಿಗೂ ಕಾರಣ ಆಗಿ ಓದಿದ್ದೆಲ್ಲ ಅದು ಪುಸ್ತಕದ ಬದನೆಕಾಯಿ ಥರ ಹಾಗೆ ಇತ್ತು ಸಪ್ರೇಟಾಗಿ. ತಗೊಂಡಾಗ ರೊಮ್ಯಾಂಟಿಕ್ ಆದಂಥ ಒಂದು ಕಲ್ಪನೆ ಇತ್ತು ಸರಿ, ಈಗ ಹೆಂಗಿದೆ? ಈಗ ನಿಮ್ಮ ಅಭಿಪ್ರಾಯ ಏನು ಕೃಷಿ ಬಗ್ಗೆ? ಖಂಡಿತ ಬದಲಾಗಿದೆ. ಕೃಷಿಯಿಂದ ಹೆಚ್ಚಿಗೆ ಇನ್ನೂ ಅದೇ ಇದನ್ನೆಲ್ಲನೂ ಸಾಧ್ಯ ಆದರೆ ಇದನ್ನೇ ಕಾಡಿಗೆ ಸೇರಿಸ್ಬಿಡ್ಬೇಕು ಅಂತ, ಇಲ್ಲಾಂದ್ರೆ ಎಲ್ಲರೂ ಇದನ್ನೆಲ್ಲ ಕೊಟ್ಬಿಟ್ಟು ಹೋಗ್ಬಿಟ್ಟು ಎಲ್ಲರೂ ಕಾಡು ಪಕ್ಕದಲ್ಲಿ ಒಂದಷ್ಟು ಕಾಡು ಮಾಡಬೇಕು ಅಂತ ಅನ್ನಿಸ್ತಾ ಇದೆ ಈಗ. ಅದೇ ಕಾಡು ಬಾಬಾ ಅಂತ ಇದೆ, ಊರು ಹೋಗು ಅಂತ ಇದೆ. ಮೋಸ್ಟ್ಲಿ ಇದಕ್ಕೆ ಹೇಳಿದ್ರು ಅನ್ಸುತ್ತೆ. ನಾವು ಅದನ್ನ ಸಾವಿಗೆ ಲಿಂಕ್ ಮಾಡಿಬಿಟ್ಟಿದ್ದೀವಿ. ಪ್ರಕೃತಿ ತಾಳ್ಮೆನ ಸಿಕ್ಕಾಪಟ್ಟೆ ಕಲಿಸ್ಕೊಡುತ್ತೆ. ಪ್ರಕೃತಿ ಜೊತೆ ಕೆಲಸ ಮಾಡೋದಿಲ್ಲ, ತಾಳ್ಮೆನೂ ಕಲಿಸುತ್ತೆ. ಸುಮಾರು ಇನ್ನೊಂದು ಜೀವವನ್ನು ಅದು ಇದ್ದಂಗೆ ಬಿಟ್ಟು ಅದನ್ನು ಅರ್ಥ ಮಾಡ್ಕೊಳ್ಳೋದಿದೆಯಲ್ಲ. ಸೊ ನಾವೇನೇ ಮಾಡಿದ್ರು ಇಲ್ಲಿ ಏನು ಮಾಡೋಕ್ಕಾಗಲ್ಲ, ಅದು ಬಂದಾಗಲೇ ಬರೋದು, ಅದು ಬೆಳೆದಾಗಲೇ ಬೆಳೆಯೋದು. ನೀವು ಒಂದು ಸಮಗ್ರವಾಗಿ ನೋಡಲಿಕ್ಕೆ ನಿಮ್ಗೆ ಸಾಧ್ಯ ಇದೆ. ಎಷ್ಟೋ ನಟರಿಗೆ ಅದು ಸಾಧ್ಯನೇ ಇಲ್ಲ. ಅವರು ಬರೀ ನಟನೆಗೆ ಅಷ್ಟೇ ಸೀಮಿತ ಮಾಡ್ಕೊಂಡಿರ್ತಾರೆ. ಹೋದ್ರೆ ಡೈರೆಕ್ಟರ್ ಏನು ಹೇಳ್ತಾರೆ ಹಂಗೆ ಆಕ್ಟ್ ಮಾಡ್ತಾರೆ, ಡೈಲಾಗ್ಸ್ ಒಪ್ಪಿಸ್ತಾರೆ, ಬರ್ತಾರೆ. ಅಂದರೆ ಬೇರೆ ಬೇರೆ ಕೆಲಸದ ಥರ ಅದು ಒಂದು ಕೆಲಸ ಅಂತ. ನಿಮಗೆ ನೀವು ನಿಮ್ಮ ಬ್ಯಾಕ್ಗ್ರೌಂಡ್, ನೀವು ಲಿಟ್ರೇಚರ್ ಓದ್ಕೊಂಡಿರೋ ಕಾರಣಕ್ಕೋಸ್ಕರ, ಈ ಸಮಾಜದ ಬಗ್ಗೆ ಏನೋ ಒಂಚೂರು ಯೋಚನೆ ಮಾಡೋ ಕಾರಣಕ್ಕೋಸ್ಕರ, ಮತ್ತು ನಟನೆ ಕಾರಣಕ್ಕೋಸ್ಕರ ಹಿಂಗಿರೋದ್ರಿಂದ ನಿಮ್ಗೇನಾದರೂ ನಿರ್ದೇಶನ ಮಾಡಬೇಕು ಅಂತ ಆ ಥರದ ಯೋಜನೆಗಳೇನೋ ಇದ್ದಾವೆ? ಮಾಡ್ತಾಯಿದ್ದೀನಿ ಈಗಾಗಲೇ. ಬಟ್ ಏನಂದರೆ ಅದೇ ನೀವು ಹೇಳಿದ್ರು ನಿನಗೆ ಅವೆಲ್ಲ ಯೋಚನೆ ಮಾಡೋದು, ಬಟ್ ಇದು ಏನು ಪ್ರಯೋಜನ? ಇದ್ದ ಒಂಥರ ಏರ್ತಿರೋದಲ್ಲ, ನಮ್ಮ ಪ್ರೆಷರ್ ಒಳಗಡೆ ಬಿಲ್ಡ್ ಆಗುತ್ತೆ ಅಷ್ಟೇ, ಬಿ ಪಿ ಜಾಸ್ತಿ ಆಗುತ್ತೆ ಅಷ್ಟೇ, ಬಿ ಪಿ ಕಾಯಿಲೆಗಳು ಬರ್ತಾವೆ ಅಷ್ಟೇ. ಆ ನಿರ್ದೇಶನದ ಬಗ್ಗೆ ಮಾತಾಡಿ. ಸೊ ಪರಿಹಾರ ಅನ್ನೋದು ಅದನ್ನು ಸಮಗ್ರವಾಗೇ ಇರಬೇಕಾಗುತ್ತೆ. ಎಲ್ಲರೂ ಸೇರ್ಕೋಬೇಕಾಗುತ್ತೆ ಅದಕ್ಕೆ, ಪರಿಹಾರ ಹುಡುಕೋದಕ್ಕೆ. ಈಗ ನಾನೇ ಸಿನಿಮಾ ಮಾಡಿದೆ ಅಂದರೆ ಮಾರೋಕ್ಕಾಗ್ತಾಯಿಲ್ಲ ನನ್ನ ಕೈಲಿ. ಸೊ ಕಷ್ಟವೇ. ಅವಾಗ ನಾವು ಮಾಡಿದಾಗ್ಲೂ ಮಾರೋಕ್ಕಾಗಲ್ಲ. ಕಬಡ್ಡಿ ಅಂತ ಒಂದು ಸಿನಿಮಾ ಮಾಡಿದೆ, ಅವಾಗ್ಲೂ ತೋಪಾದ್ವಿ. ಈಗ ಮಾಡಿರೋದನ್ನು ಮಾರೋದಕ್ಕೆ ನನಗೆ 1 ವರ್ಷ ಆಗೋಯ್ತು ಕಂಪ್ಲೀಟ್ ಮಾಡಿ. ಅದನ್ನು ಕಂಪ್ಲೀಟ್ ಮಾಡೋಕ್ಕೆ ಒಂದು 3 ವರ್ಷ ತೊಗೊಂಡ್ವಿ. ಸುಮಾರು ಕಷ್ಟಗಳು ಬರ್ತವೆ. ಈಗ ನಾವೆಲ್ಲ ಪ್ರಾಫಿಟ್ ಶೇರಿಂಗ್ ಅಂತ ಹೇಳ್ತಾರೆ, ನಾನು ಅದನ್ನು ರಿಸ್ಕ್ ಶೇರಿಂಗ್ ಅಂತ ಕರಿತೀನಿ. ಯಾಕಂದರೆ ಯಾರೋ ಒಬ್ಬ ಚೂರು ಹಣ ತೊಗೊಂಡು ಅವನ ಸಂಬಳ ಏನಿದೆಯೋ ಅಥವಾ ಏನಿದೆಯೋ ಅದನ್ನು ಪೂರ್ತಿ ಅದನ್ನು ಬಂಡವಾಳ ಅಂತ ಕನ್ಸಿಡರ್ ಮಾಡಿ ಒಳಗಡೆ ಬರೋದಕ್ಕೆ, ಯಾಕಂದರೆ ಅವನಿಗೂ ದುಡ್ಡು ಸಿಕ್ಕರೆ ತೊಗೊಂಡೋಗಿ ಬೇರೆ ಏನೋ ಮಾಡ್ಕೋಬೋದಲ್ಲ, ಆರಾಮಾಗಿ ಜೀವನ ನಡೆಸ್ಕೋಬೋದಲ್ಲ. ಈ ಸ್ಕ್ರಿಪ್ಟನ್ನು ಬಂದಿರ್ತಾನೆ ಅವನು, ನಮ್ಮನ್ನು ಬಂದಿರ್ತಾನೆ, ಇವರ ಪ್ರಾಮಾಣಿಕವಾಗಿ ಇದನ್ನೆಲ್ಲ ಮಾಡ್ತಾರೆ ಅಂತ. ಸೊ ಹಾಗಾಗಿ ರಿಸ್ಕ್ ತೊಗೊಂಡು ಬಂದಿರ್ತಾರೆ ಅವರು ಅಂತ ಕರಿತೀನಿ. ಆ ರಿಸ್ಕ್ ತೊಗೊಂಡು ಬಂದವರು ಅದರಲ್ಲಿ ಸುಮಾರು ಜನ ಏನು ಮಾಡ್ತಾರೆ, ಅವರಿಗೆ ಇಮಿಡಿಯೇಟಾಗಿ ಹಣ ಸಿಕ್ಕಲ್ವಲ್ಲ. ಸೊ ಕೆಲಸ ಮಾಡಿದ್ರಲ್ಲೂ ಎಲ್ಲ ಇಮಿಡಿಯೇಟಾಗಿ ಹಣ ಸಿಗುತ್ತೋ ಅಲ್ಲಿ ಮಾಡ್ತಾ ಇರ್ತಾರೆ. ಇರು ಬರ್ತೀನಿ ಹೀಗಾಗಿ ನಾವು 3 ವ್ಯಾಪಾರ ಆಬ್ವಿಯಸ್ಲಿ ಅವನಿಗೆ ಯೋಚನೆ ಮಾಡ್ತಾರೆ. ಸೊ ಅದನ್ನು ಮೀರ್ಬೇಕಾಗ್ತದೆ ನಾವು. ಅವನ್ನೆಲ್ಲ ಮೀರಿ ಅಂದರೆ ಫೈನಲ್ ಆಗಿ ಉದ್ದೇಶ ಏನು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕಾಗತ್ತೆ. ಸೊ ನಮಗೆ ನಾವು ನಂಬಿದ ಮಟ್ಟಿಗೆ ಇದು ಜನಗಳ ಮಾಧ್ಯಮ ಅಂತ ನಂಬಿಕೊಂಡು ಜನಗಳಿಗೋಸ್ಕರ ಜನಗಳ ಜೊತೆ ಏನೋ ಒಂದು ಸಂವಾದ ಶುರು ಆಗಬೇಕು, ಮಾತಾಡಬೇಕು, ಕ್ವೆಶ್ಚನ್ಗಳಲ್ಲಿ ಹೇಳಬೇಕು, ಈ ಥರ ಉದ್ದೇಶಗಳು ಇಟ್ಕೊಂಡು ಮಾಡಿದಾಗ ಇವನ್ನೆಲ್ಲನೂ ಮೀರಿ ಇದನ್ನು ಮೊದಲು ಮಾಡಿ ಆಮೇಲೆ ಮಿಕ್ಕಿದ್ದಕ್ಕೆ ಹೋಗ್ಬೇಕಾಗತ್ತೆ. ಆ ಥರದ ಮನಸ್ಥಿತಿಗೆ ನಾವೇನು ಬಂದಿಲ್ಲ. ನಿಮಗೆ ಕೃಷಿ ಬಗ್ಗೆ ಕೂಡ ಭಾಳ ಆಸಕ್ತಿ, ಹಾಗಾಗಿ ಇಂಥ ಒಳ್ಳೆ ತೋಟ ಮಾಡಿದ್ದೀರಿ. ಸೊ ಕೃಷಿಗೆ ಸಂಬಂಧಪಟ್ಟಂಗೆ, ರೈತನ ಸಂಬಂಧಪಟ್ಟಂಗೆ, ರೈತರ ಸಮಸ್ಯೆಗೆ ಸಂಬಂಧಪಟ್ಟಂಗೆ ಆ ಥರ ಸಿನಿಮಾ ಮಾಡೋ ಯೋಜನೆ ಎಲ್ಲ ಅಗೇನ್ ರಿಸ್ಕ್ ಫ್ಯಾಕ್ಟರ್ ಇದೆ, ಬೇಕಾದಷ್ಟು ಇದು ಮಾಡಿಕೊಂಡಿದ್ದೀನಿ. ಅದೇ ಈಗ ಬರ್ತಾ ಯೋಚನೆ ಮಾಡ್ತೀನಿ, ಅದೊಂದು ಪಾಡ್ಕಾಸ್ಟ್ ಥರದ್ದು ಒಂದು ಕೇಳ್ತಾ ಇದ್ದೆ, ಸಿನಿಮಾಟೋಗ್ರಫಿ ಬಗ್ಗೆ ಕೇಳ್ತಾ ಇದ್ದೆ. ನನಗೆ ಮುಂಚೆನೂ ಫೋಟೋಗ್ರಫಿ ಇಂಟ್ರೆಸ್ಟು. ಸೊ ಸಿನಿಮಾಟೋಗ್ರಫಿ ಏನಕ್ಕೆ ಮಾಡಬೇಕು ನಾನೀಗ ಅಂದರೆ ಆ್ಯಕ್ಚುಲಾಗಿ ಕಷ್ಟ, ಡೈರೆಕ್ಟ್ ಮಾಡ್ತಾ ಸಿನಿಮಾಟೋಗ್ರಫಿ ಎಲ್ಲ ಮಾಡೋಕ್ಕಾಗಲ್ಲ. ಅದು ನಾನು ಮಾಡ್ಕೊಂಡಿದ್ದೀನಿ ಈಗ. ಯಾಕೆಂದರೆ ಡಿಪೆಂಡೆನ್ಸಿ ಕಡಿಮೆ ಆಗುತ್ತಲ್ಲ. ಸೆಲ್ಫ್ ಸರ್ವಿಸ್ ಮಾಡೋಕ್ಕೆ ಶುರು ಮಾಡಿದಾಗ ಮೋಸ್ಟ್ ಪ್ರಾಬ್ಲಿ ನನಗೆ ಆ್ಯಕ್ಟ್ರಾಗಿ ಕೆಲಸ ಇಲ್ಲದೆ ಹೋದಾಗ ಕ್ಯಾಮರಾ ಎತ್ಕೊಂಡು ಸಿನಿಮಾಗಳು ಮಾಡೋಕ್ಕೆ ಶುರು ಮಾಡ್ಬೋದು. ಈಗ ಯಾರೂ ಬೇಕಾಗಿಲ್ವಲ್ಲ ಅವಾಗ. ಅದು ಅಟ್ಲೀಸ್ಟ್ ನನ್ನ ಕೆಲಸ ನಾನೇ ಮಾಡ್ಕೊತಾ ಇರ್ಬೋದು. ಸ್ವಲ್ಪ ಮಿನಿಮಮ್ ಹೆಲ್ಪ್ ತೊಗೊಂಡು ಸಿನಿಮಾ ಹಾಗೆ ಒಬ್ಬರೇ ಮಾಡ್ಕೊಳ್ಳೋಕ್ಕೂ ಆಗಲ್ಲ. ಸೊ ಅದೇ ಹೆಂಗೆ ಅಂದರೆ ಸೆಲ್ಫ್ ಡಿಪೆಂಡೆನ್ಸಿ ಕಡೆಗೆ ಗಾಂಧಿ ಹೇಳಿದ್ರಲ್ಲ, ಸ್ವರಾಜ್ಯ, ಇದು ನನ್ನ ಹೃದಯ. ಈ ತೋಟ ಮಾಡೋಕ್ಕೆ ಅಥವಾ ಗಾಂಧಿ ಹೇಳ್ದಂಗೆ ಗ್ರಾಮ ಸ್ವರಾಜ್ಯ, ಹಳ್ಳಿಗಳು ಅನ್ನೋ ಕಾರಣಕ್ಕೆ ಈ ತೋಟ ಮಾಡಲಿಕ್ಕೆ ಅದು ಗಾಂಧಿಯ ಇನ್ಸ್ಪೈರ ನಿಮಗೆ? ಇಲ್ಲ, ಮೊದಲು ತೋಟ ಮಾಡಿದಾಗ ಅದೆಲ್ಲ ಇರಲ್ಲ. ಅಂದರೆ ಗಾಂಧಿ ಮೊದಲಿಂದನೂ ಒಂದು ಸಣ್ಣದಾಗಿ ಇನ್ಸ್ಪಿರೇಷನ್ ಥರ ಇದ್ದರು. ಬಟ್ ತೋಟ ಮಾಡಿದಾಗ ಅದೆಲ್ಲ ಇರಲಿಲ್ಲ. ತೋಟ ಮಾಡಿದಾಗ ತೀರಾ ಒಂದು ರೊಮ್ಯಾಂಟಿಕ್ ಐಡಿಯಾ ಅಷ್ಟೇ ಇತ್ತು. ನನಗೆ ಕಾಡು ಇಷ್ಟ, ನನಗೆ ಬೆಟ್ಟಗಳು ಇಷ್ಟ. ಸೊ ಕಾಡು ಬೆಟ್ಟ ಎಲ್ಲ ಇರೋ ಕಡೆ, ಒಂದು ಜಾಗದಲ್ಲಿ ನೀರು ಎಲ್ಲನೂ ಇರೋ ಕಡೆ ಒಂದು ಕಡೆ ಇರಬೇಕು ನಾನು ಅಂತಿತ್ತು. ಅಂಥದ್ದಾಗ ನನ್ನ ಫ್ರೆಂಡ್ ಒಬ್ಬ ಇಲ್ಲೇ ಮುಂದೆ ಇದ್ದಾನೆ, ಅವ್ನು ತೋರ್ಸ ಕರ್ಕೊಂಬಂದು ಜಾಗನ, ಇಷ್ಟ ಆಗೋಯ್ತು, ತೊಗೊಂಡು ಇಲ್ಲಿ ಬಂದು ಸೇರ್ಕೊಂಬಿಟ್ಟೆ. ಬಟ್ ಅದೇ ಅದಾದ ನಂತರನೇ ಕೃಷಿ ಮಾಡ್ತಾ ಸುಮಾರು ಮಾಡ್ತಾ ಕಲ್ತಿದ್ದಿದ್ದು. ಓದಿದ್ದೆಲ್ಲ ಒಂದಷ್ಟಿತ್ತು, ಓದಿದ್ದೆಲ್ಲ ಅದು ಪುಸ್ತಕದ ಬದನೆಕಾಯಿ ಥರ ಹಾಗೆ ಇತ್ತು ಸಪ್ರೇಟಾಗಿ. ತಗೊಂಡಾಗ ರೊಮ್ಯಾಂಟಿಕ್ ಆದಂಥ ಒಂದು ಕಲ್ಪನೆ ಇತ್ತು ಸರಿ, ಈಗ ಹೆಂಗಿದೆ?
ಈಗ ನಿಮ್ಮ ಅಭಿಪ್ರಾಯ ಏನು ಕೃಷಿ ಬಗ್ಗೆ? ಖಂಡಿತ ಬದಲಾಗಿದೆ. ಕೃಷಿಯಿಂದ ಹೆಚ್ಚಿಗೆ ಇನ್ನೂ ಅದೇ ಇದನ್ನೆಲ್ಲಾನು ಸಾಧ್ಯ ಆದರೆ ಇದನ್ನೇ ಕಾಡಿಗೆ ಸೇರಿಸ್ಬಿಡ್ಬೇಕು ಅಂತ, ಇಲ್ಲಾಂದ್ರೆ ಎಲ್ಲರೂ ಇದನ್ನೆಲ್ಲ ಕೊಟ್ಬಿಟ್ಟು ಹೋಗ್ಬಿಟ್ಟು ಎಲ್ಲರೂ ಕಾಡು ಪಕ್ಕದಲ್ಲಿ ಒಂದಷ್ಟು ಕಾಡು ಮಾಡಬೇಕು ಅಂತ ಅನ್ನಿಸ್ತಾ ಇದೆ ಈಗ. ಅದೇ ಕಾಡು ಬಾಬಾ ಅಂತ ಇದೆ, ಊರು ಹೋಗು ಅಂತ ಇದೆ. ಮೋಸ್ಟ್ಲಿ ಇದಕ್ಕೆ ಹೇಳಿದ್ರು ಅನ್ಸುತ್ತೆ. ನಾವು ಅದನ್ನ ಸಾವಿಗೆ ಲಿಂಕ್ ಮಾಡಿಬಿಟ್ಟಿದ್ದೀವಿ. ಅಂದರೆ ಅಟ್ಯಾಚ್ಮೆಂಟ್ಗಳು ಕಡಿಮೆ ಆಗ್ತಾ ಹೋಗ್ತಾವಲ್ಲ, ಎಕ್ಸ್ಪೆಕ್ಟೇಷನ್ಗಳು ಕಡಿಮೆ ಆಗ್ತಾ ಹೋಗ್ತವೆ. ಎಲ್ಲ ಇಲ್ಲೊಂದು ಗಿಡ ಹಾಕಿದ್ವಿ, ಫಸ್ಟ್ ತೆಂಗಿನ ಸಸಿ ಅದು ಹಾಕಿದ್ವಿ, ಹೊಟ್ಟೋಯ್ತು. ಲಾಸ್ಟ್ ಟೈಮ್ ಆನೆ ಬಂದು ಇದು ಆನೆ ಇಲ್ಲ, ಇದಕ್ಕೆ ದುಂಬಿ ಹೊಡೆದಿರೋದು ಆ ಕಡೆ. ಇನ್ನೊಂದು ಗಿಡನ ಆನೆ ಕಿತ್ತು ಹಾಕ್ತು. ಸೊ ಫಸ್ಟು ಹಾಕುವಾಗ ಹೆಂಗೆ ಅಂದರೆ ಎಷ್ಟು ವರ್ಷಕ್ಕೆ ಈಲ್ಡ್ ಬರುತ್ತೆ ಅಂತ ಕೇಳಿ ತೊಗೊಂಬಂದಿದ್ದೆ ನಾನು. ಇಲ್ಲ ದೇವನಹಳ್ಳಿಲಿ ರಮೇಶ್ ಅಂತ ಇದ್ದಾರೆ, ಅವಾರ್ಡ್ ವಿನ್ನಿಂಗ್, ತುಂಬ ನಾಲೆಡ್ಜ್ ಇರುವಂಥ ಕೃಷಿಕರು. ಒಂದು ಮಲ್ಟಿ ಕ್ರಾಪ್ ಸಿಸ್ಟಮ್ ಎಲ್ಲವನ್ನೂ ಸೇರ್ಸ್ ಮಾಡಿದ್ದೀವಿ. ಅಂದರೆ ನಾನು ನೋಡಿದ್ದೀನಿ. ಅಂದರೆ ಎಲ್ಲನೂ ಇದೆ. ಫುಕುವಾಕ, ನಮ್ಮಾಳ್ವಾರ್, ಸುಭಾಷ್ ಪಾಳೇಕರ್ ಎಲ್ಲರನ್ನೂ ಓದಿ ತೊಗೊಂಬಂದು ಮಾಡಿದ್ದು ಬಿಗಿನಿಂಗಲ್ಲಿ. ಅವಾಗೆಲ್ಲ ಫಸ್ಟ್ ಈಲ್ಡೇನೇ ಇತ್ತು. ಅದಾದ ನಂತರ ಎಲ್ಲ 4 ವರ್ಷಕ್ಕೆ 3 ವರ್ಷಕ್ಕೆ ಕಸಿದೆಲ್ಲ ಬರುತ್ತಂತೆ, ಬೀಜದ ಬರಲ್ಲಂತೆ. ಆದರೂ ಬೀಜದ ತರೋಣ ಒಂದಷ್ಟು, ಬೀಜದಲ್ಲೇ 8 ವರ್ಷ ಆಗುತ್ತೆ. ನಮಗಿಲ್ಲಿ ಪಕ್ಕದಲ್ಲಿ ಕ್ವಾರಿ ಇತ್ತು, ಈಗ ನಿಲ್ಲಿಸಿದ್ದಾರೆ. ಸೊ ಕ್ವಾರಿ ಬ್ಲಾಸ್ಟಿಂಗ್ ಆಗ್ತಿದ್ರಿಂದ ಎಲ್ಲ ರೂಟ್ಸ್ ಎಲ್ಲ ಅನ್ಸೆಟ್ಲ್ ಆಗ್ತದೆ. ಸೊ ಎಲ್ಲವೂ ಈಲ್ಡ್ ಲೇಟ್ ಆಯಿತು. ಅದೇ ಬರ್ತಾ ಬಿಗಿನಿಂಗಲ್ಲಿ ಬೋರ್ ಬೇಡ ಹಾಗೆ ಮಾಡೋಣ ಅಂತ ಶುರು ಮಾಡಿದ್ದೆ. ಅದಾದಮೇಲೆ ಗಿಡಗಳು ಒಣಗಕ್ಕೆ ಶುರು ಆಯ್ತು. ಅಯ್ಯೋ ಬೋರ್ ಬೇಕೇ ಬೇಕು, ಬೋರ್ ಹಾಕ್ಸೋದು, ಇಲ್ಲೇ ಹಾಕ್ಸಿ ಸುಮ್ಮನೆ ಇಲ್ಲಿ ತೋರಿಸಿದ್ವಿ, ಇಲ್ಲಿ ಹಾಕಿ ಅಂತ. ಅಲ್ಲಿ ಹಾಕಿದ್ರು, ನೀರು ಬಂತು. ಅದರಿಂದ ಏನಂದರೆ ಈ ಇದು ಕುಬಿ ಮತ್ತು ಈ ಹಾಲಲ್ಲಿ ಆಗುತ್ತಲ್ಲ, ಹಾಗೆ ಇಲ್ಲೆಲ್ಲ ಮಾತಾಡ್ಕೊಳಕ್ಕೆ ಶುರು ಮಾಡಿ, ಕಿಶೋರ್ ಸರ್ಗೆ ಇದು ಜಲ ನೋಡೋಕೆ ಬರುತ್ತೆ ಅಂತ. ಸುಮ್ಮನೆ ಇಲ್ಲ ಹಾಕಿದ್ರೆ ಒಂದು 100 ಅಡಿಗೆ ಬಂದ್ಬಿಡ್ತದೆ. ಸೊ ಈ ಥರ ಮೂಢನಂಬಿಕೆಗಳಿಗೂ ಕಾರಣ ಆಗಿ ಬರ್ತಾ ಏನಾಯಿತು, ಆ ಗಿಡ ಬೆಳೆದ್ರೆ ಸಾಕು ಅನ್ನೋ ಲೆವೆಲ್ಗೆ ಬಂತು. ಸೊ ಪ್ರಕೃತಿ ಹೆಂಗೆಲ್ಲ ಕಲಿಸುತ್ತೆ ಅಂದರೆ, ನಾವು ಹಾಕಿದ ಗಿಡ ಅಲ್ಲ, ಅದೊಂದು ಆ ಈಗೋನು ಇರುತ್ತೆ, ಈ ನಾನು ಹಾಕಿದ ಗಿಡ ಹಿಂಗೆ ಸಾಯಕ್ಕೆ ಬಿಡೋದು, ನಾನು ಬಿಡಬಾರ್ದು ಅಂತ. ಸೊ ಗಿಡಗಳನ್ನ ಉಳಿಸ್ಕೊಳ್ಳೋ ಇದರಲ್ಲಿ ಫಲದ ಅಪೇಕ್ಷೆ ಕಡಿಮೆ ಆಗ್ತಾ ಹೋಯಿತು. ಸೊ ಗಿಡ ಬೆಳೆದ್ರೆ ಸಾಕು ಅಂತ. ಇಲ್ಲೊಂದು ಗಿಡ ಇದೆ, ಅಯ್ಯೋ ಅದು ಏನೋ ಅಂದ್ಬಿಡ್ತು, ಇದು ಹೆರಳಿ ಗಿಡ. ಎಲ್ಲ ಸಿಟ್ರಸ್ ಗಿಡಗಳಿಗೆ ಅದೇನೋ ಒಂದು ಇದು ಬರ್ತಾ ಇದೆ, ಕುಟ್ಟೆ ಹಿಡಿತಾ ಇದೆ. ಅದಕ್ಕೆ ಅವ್ರು ಹೇಳ್ತಾರೆ, ರಮೇಶ್ ಅವರು, ಇಂಜೆಕ್ಟ್ ಮಾಡಬೇಕು, ಒಂದೊಂದು ತೂತೊಳಗೂ ಇಂಜೆಕ್ಟ್ ಮಾಡಬೇಕು ಬೇವಿನ ನೀರನ್ನ ಅಂತ, ಈಗ ಮಾಡಬೇಕು. ಅಯ್ಯೋ ಲಾಸ್ಟ್ ಟೈಮ್ ಬಂದಾಗ ಚೆನ್ನಾಗಿತ್ತು, ಇದೇನಾಯಿತು. ಇದರಲ್ಲಿ ಇಷ್ಟು ಎತ್ತರ ಬೆಳೆದಿತ್ತು ಈ ಗಿಡ, ಕಾಯಿ ಬಿಟ್ಟಿರಲಿಲ್ಲ. ಸರ್ ಇದೇನು ಕಾಯಿ ಬಿಟ್ಟಿಲ್ಲ, ನಾನು ಗಿಡ ಬೆಳೆದಿದ್ದೆಲ್ಲ ಸುಮ್ಮನೆ ಇರಿ ಅಂತ ಹೇಳ್ತದೆ. ಗಿಡ ಬೆಳೆದೇನು ಅಷ್ಟೇ, ಹಣ್ಣು ಬಿಡ್ತಿದ್ರೆ ಏನೀಗ ನಮಗೆ ಅಂತ. ಅದು ಬಿಡುತ್ತೆ, ಅದಕ್ಕೆ ಯಾವಾಗ ಸರಿ ಅನ್ಸುತ್ತೋ ಅದು ಬಿಡುತ್ತೆ. ಸೊ ಪ್ರಕೃತಿ ತಾಳ್ಮೆನ ಸಿಕ್ಕಾಪಟ್ಟೆ ಕಲಿಸ್ಕೊಡುತ್ತೆ. ಪ್ರಕೃತಿ ಜೊತೆ ಕೆಲಸ ಮಾಡಿದೆಯಲ್ಲ, ತಾಳ್ಮೆನೂ ಕಲಿಸುತ್ತೆ. ಸುಮಾರು ಇನ್ನೊಂದು ಜೀವವನ್ನು ಅದು ಇದ್ದಂಗೆ ಬಿಟ್ಟು ಅದನ್ನು ಅರ್ಥ ಮಾಡ್ಕೊಳ್ಳೋದಿದೆಯಲ್ಲ. ಸೊ ನಾವೇನೇ ಮಾಡಿದ್ರು ಇಲ್ಲಿ ಏನು ಮಾಡೋಕ್ಕಾಗಲ್ಲ, ಅದು ಬಂದಾಗಲೇ ಬರೋದು, ಅದು ಬೆಳೆಯುವಾಗಲೇ ಬೆಳೆಯೋದು, ಇದೆಲ್ಲ ಇರುತ್ತಲ್ಲ. ಸೊ ಇನ್ನೊಂದು ಜೀವನ, ಆ ಜೀವದ ಪರ್ಸ್ಪೆಕ್ಟಿವಿಂದ, ಅದರ ದೃಷ್ಟಿಕೋನದಿಂದ ಅರ್ಥ ಮಾಡ್ಕೊಳ್ಳೋದಿದೆಯಲ್ಲ, ಇವೆಲ್ಲ ಸುಮಾರು ಕಲ್ತ್ಕೊಂಡೆ ಇಲ್ಲಿ ಬಂದಮೇಲೆ. ಸೊ ಆ ರೊಮ್ಯಾಂಟಿಕ್ ಐಡಿಯಾ ಎಲ್ಲ ಕಡಿಮೆ ಆಗ್ಸಿರೋ ವಾಸ್ತವ ತೆರ್ಕೊಳ್ತಾ ಬಂದ್ರಿ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.